ಚಿಕ್ಕಬಳ್ಳಾಪುರದಲ್ಲಿ ಆರದ ಕೆಐಡಿಬಿ ಭೂ ಸ್ವಾಧೀನ ಕಿಚ್ಚು 31ನೇ ದಿನಕ್ಕೆ ಕಾಲಿಟ್ಟಿರುವ ರೈತರ ಅನಿರ್ದಿಷ್ಟಾವಧಿ ಧರಣಿ. ಚಿಕ್ಕಬಳ್ಳಾಪುರದಲ್ಲಿ ಕೆಐಡಿಬಿ ಭೂ ಸ್ವಾಧೀನದ ಕಿಚ್ಚು ಇನ್ನೂ ಮುಗಿದಿಲ್ಲ. 31ನೇ ದಿನಕ್ಕೆ ಕಾಲಿಟ್ಟ ರೈತರ ಅನಿರ್ದಿಷ್ಟಾವಧಿಯ ಧರಣಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಎದುರು ನಡೀತಾ ಇದೆ ಧರಣಿ. ಇನ್ನೂ ಹೋರಾಟದ ಸ್ಥಳಕ್ಕೆ ಬಾರದ ಶಾಸಕರು ಮತ್ತು ಸಚಿವರು, ಬರೋದಕ್ಕೆ ಟೈಮ್ ಇಲ್ಲ ಅವರಿಗೆ. ಸ್ಥಳೀಯ ಶಾಸಕರು ಸಚಿವರ ವಿರುದ್ಧ ಅನ್ನದಾತರು ಕಿಡಿಕಾರಿದ್ದಾರೆ. ಎಂಎಲ್ಎ ಪ್ರದೀಪ್ ಈಶ್ವರ್ ವಿರುದ್ಧ ರೈತರ ಆಕ್ರೋಶ. ಪ್ರದೀಪ್ ಈಶ್ವರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಡಿಸಿ ಕಚೇರಿಯ ಎದುರುಗಡೆ ಹೆಣ್ಣು ಮಕ್ಕಳು, ಪುರುಷರು, ವೃದ್ಧರು, ವೃದ್ಧೆಯರು, ಮಕ್ಕಳು ಹೆಗಲ ಮೇಲೆ ಹಸಿರು ಶಾಲ ಹಾಕೊಂಡು ಧರಣಿ ಕೂತವ್ರೆ. ನೀವು ಯಾಕೆ ಕೂತಿದ್ರಿ ಅಂತ ಕೇಳೋದಕ್ಕೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರಿಗೆ ಟೈಮ್ ಇಲ್ಲ. ನಿಜಕ್ಕೂ ಕೂಡ ದುರಂತ ಇದು. ನಾವು ನೆಲಮಕ್ಕನಹಳ್ಳಿ ರಮಾದೇವಿ ಅಂತ. ನಾವು 31 ದಿವಸದಿಂದ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಏನು ಅಂತ ಅವ್ರಿಗೂ ಗೊತ್ತು, ಇವ್ರಿಗೂ ಗೊತ್ತು, ಪೇಪರ್ನವ್ರಿಗೆ ಗೊತ್ತು, ನ್ಯೂಸ್ನವ್ರಿಗೆ ಎಲ್ಲರಿಗೂ ಗೊತ್ತಿದ್ಕೊಂಡು ಅವ್ರಿಗೆ ಗೊತ್ತಿಲ್ದಿರ ಈ ಮಾತು. ಎಲ್ಲ ಚೆನ್ನಾಗಿರೋ ಭೂಮಿಗಳೆಲ್ಲ ತಗೊಂಡು ಅವ್ರು ಇದು ಮಾಡಿಬಿಟ್ರೆ, ಬೇರೆ ಕಡೆ ಪಾರ್ಸಲ್ ಮಾಡಿಬಿಟ್ಟು ನಮ್ಮ ಮಕ್ಳಿಗೆ ಏನು ಮಾಡೋದು? ಅವ್ರ ಮಕ್ಳಿಗೆ ಹಿಂಗೆ ಮಾಡ್ತಾವ್ರೆ, ಅವ್ರ ಜಮೀನು ಕೊಡ್ತಾವ್ರೆ. ಅಲ್ಲಿ ಇನ್ನ ಎಲ್ಲೆಲ್ಲಿದೆ ನೋಡ್ರೆ ಇರೋದು ನಮ್ಮ ಒಕ್ಕೂಟದ ಹಸಿರು ಸೇನೆ ಅವ್ರು ಮಾತ್ರ ನಮ್ಮನ್ನ ನಿಸಾರಿಸ್ತಾ ಇದ್ದಾರೆ. ಬಿಟ್ರೆ ಯಾವ ರಾಜಕೀಯಗಳು ಬಂದಿಲ್ಲ. ಹೆಣ್ಮಕ್ಳು ಬೀದಿನಾಗವ್ರಲ್ಲ, ಅವ್ರ ಹೆಣ್ಮಕ್ಳು ಈ ತರ ಬೀದಿನಾಗಿದ್ರೆ ಅವ್ರಿಗೆ ಏನ್ ಅನಿಸ್ತಾ ಇರ್ತದೆ? ಯಾಕಂದ್ರೆ ಅವರು ಈ ಅಧಿಕಾರದಾಗ ಇರ್ಬೇಕಂದ್ರೆ ನಾವು ತಾನೇ ಅವ್ರನ್ನ ಅಧಿಕಾರಕ್ಕೆ ತಂದಿರೋದು, ನಾವು ತಾನೇ ಎಲ್ಲಾರು ಓಟ್ಗೆ ಹಾಕಿ ಗೆಲ್ಸಿದಕ್ಕೆ ತಾನೇ ಅವ್ರಿಗೆ ಅಧಿಕಾರ ಬಂದಿರೋದು. ಆದ್ರೂ ನಾವು ಬೀದಿನಾಗ ಕುಂತಿದೀವಲ್ಲ, ಅವ್ರಿಗೇನ್ ಜ್ಞಾನ ಆಯ್ತಾ? ಅವ್ರಿಗೇನ್ ಮಾನ ಆಯ್ತಾ? ಒಟ್ಟಕ್ಕೆ ಏನ್ ತಿಂತಾರೆ ಅವರು? ಒಟ್ಟಕ್ಕೆ ಏನ್ ತಿಂತಾರೆ? ಅವ್ರು ಅನ್ನ ತಿಂತಾ ಇದ್ರೆ ಅವ್ರ ಕಷ್ಟ ಸುಖ ಗೊತ್ತಾಗೋದು. ಅವ್ರ ಹೆಂಡ್ತಿರು ಅವ್ರ ಮಕ್ಳಿಗೆ ಇಷ್ಟು ನೋವಾಗಿದ್ದಾರೆ, ಸುಮ್ಮನೆ ಇರ್ತಾ ಇದ್ರ? ಆತರ ನಮ್ಮನ್ನ ಇದ್ ಮಾಡ್ತಾ ಇದ್ದಾರೆ ಹೊರತು ಮುಖ್ಯಮಂತ್ರಿಗಳಾಗ್ಲಿ, ಇವ್ರು ನಮ್ಮ ಉಸ್ತುವಾರಿಗಳಾಗ್ಲಿ, ನಮ್ಮ MLA ಇದುವರೆಗೂ ಯಾರು ಕೇರೆ ತಗೊಂಡಿಲ್ಲ. ನಾವು ಇಲ್ಲಿ ಇರೋದು ಅವ್ರಿಗೇನು ಅನ್ಸೇ ಇಲ್ಲ ಇದುವರೆಗೂ. ಅವ್ರ ಪಾಡಕ್ಕೆ ಅವ್ರೇನೋ ಜಮೀನ ಏನ್ ಬೇಕು ಮಾಡ್ಬೋದೇನೋ, ನಮ್ಮ ಅಧಿಕಾರ ಇದೆಯಾ ಅಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ನಿಂತ್ಕೊಂಡವ್ರೆ. ಆದ್ರೆ ನಾವು ಬಿಡೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.